ಮೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಜಗ್ಗು ಅನ್ನೋ ಒಬ್ಬ ಭಿಕ್ಷುಕ ಇದ್ದ. ಜಗ್ಗುಗೆ ಇಬ್ರು ಮಕ್ಕಳಿದ್ರು, ರಾಜು ಮತ್ತೆ ಮಿನಿ. ಅಪ್ಪ, ನಾವು ಯಾವಾಗ್ಲಿಂದನೂ ಬಡವರಾಗೇ ಇದೀವಾ? ಇಲ್ಲ ಮಗು, ನಾವು ಮುಂಚೆನೆ ಬಡವರಾಗಿರ್ಲಿಲ್ಲ. ನನ್ನ ತಂದೆ ಅಂದ್ರೆ ನಿನ್ನ ಅಜ್ಜ ಒಳ್ಳೆ ದುಡ್ಡಿನವರಾಗಿದ್ರು. ಅವರಿಗೆ ಒಂದ್ಸಲ ಕಾಡಲ್ಲಿ ಪನೀರಿನ ಮನೆ ಸಿಕ್ಕಿತ್ತು. ಆ ಮನೆಯಿಂದ ಎಷ್ಟು ಬೇಕಾದ್ರೂ ಪನೀರನ್ನ ತೆಗಿಬೋದಿತ್ತು. ಅಪ್ಪ ಅವರು ಜಾದುವಿನ ಮನೆಯ ಪನೀರನ್ನ ತೆಗೆದು ಹತ್ರದಲ್ಲಿರುವ ಎಲ್ಲ ಊರುಗಳಿಗೆ ಆ ಪನೀರನ್ನ ಮಾರಿ ಬರ್ತಿದ್ರು. ಪನೀರನ್ನ ಮಾರಿ ನನ್ನ ತಂದೆ ಬಹಳ ಶ್ರೀಮಂತರಾಗಿದ್ರು. ಆದ್ರೆ ಒಂದಿನ ಆ ಊರಿನ ಮುಖ್ಯಸ್ಥ ಕಬೀರ್ ಸಿಂಗನಿಗೆ ಜಾದುವಿನ ಪನೀರ್ ಮನೆಯ ಬಗ್ಗೆ ಗೊತ್ತಾಗ್ಬಿಡ್ತು. ಭೂಪೇನ್, ನಾನ್ ಕೇಳ್ಪಟ್ಟೆ ನಿನಗೆ ಕಾಡಲ್ಲಿ ಯಾವ್ದೋ ಜಾದುವಿನ ಪನೀರಿನ ಮನೆ ಸಿಕ್ಕಿದೆ. ಹಾ ಯಜಮಾನ್ರೆ, ಸಿಕ್ಕಿದೆ. ಹಾಗೂ ಅದ್ರಿಂದನೇ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದು. ಈ ದುಡ್ಡಿನ ವಿಚಾರದಲ್ಲಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನ್ ನಿಮ್ಗಿಂತ ಮೇಲೆ ಬರ್ತೀನಿ. ಈ ಊರಲ್ಲಿ ಎಷ್ಟೆಲ್ಲ ಡೈರಿಗಳಿದಾವೋ ಅವರಿಗೆಲ್ಲ ಪನೀರಿನ ಸಪ್ಲೈ ನಾನೇ ಮಾಡ್ತಾ ಇರೋದು. ಈ ಊರಿನ ಎಲ್ಲ ವಸ್ತುಗಳ ಮೇಲೆ ಮೊದಲ ಅಧಿಕಾರ ನಂದೇ ಇರೋದು. ನೀನು ನನಗೆ ಹೇಳ್ದೇನೆ ಆ ಜಾದುವಿನ ಮನೆಯಿಂದ ಪನೀರನ್ನ ಸಂಪಾದಿಸಿದ್ಯಾ, ಇದಕ್ಕೆ ನಿನಗೆ ಇದರ ಶಿಕ್ಷೆ ಸಿಗುತ್ತೆ. ಆ ಮುಖ್ಯಸ್ಥರು ಅಪ್ಪನಿಂದ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು ಹಾಗೂ ಅವರನ್ನ ಊರಿಂದ ಹೊರಗಾಕ್ಬಿಟ್ರು. ಆದ್ರೂ ಅಪ್ಪಾಜಿ ಊರಿನ ಅಕ್ಕಪಕ್ಕದಲ್ಲೇ ತಿರುಗಾಡ್ತಿದ್ರು. ಯಾವಾಗ ಯಾರು ಅವರಿಗೆ ಕೆಲ್ಸ ಕೊಟ್ಟಿಲ್ವೋ ಆವಾಗ ಭಿಕ್ಷೆ ಬೇಡ್ಕೊಂಡು ತನ್ನ ಜೀವನ ನಡೆಸ್ತಿದ್ರು. ಮಗು, ಅವಾಗಿಂದ ನಾವು ಬಡವರಾಗಿದ್ದೀವಿ. ಅಪ್ಪ, ಆ ಪನೀರಿನ ಮನೆ ಆ ಕಾಡಲ್ಲೇ ಇದೆಯಾ? ಇಲ್ಲ, ಇವಾಗ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವಾಗ ಊರಿನ ಮುಖ್ಯಸ್ಥರು ಆ ಮನೆಯಿಂದ ಪನೀರ್ ತೆಗಿಯಕ್ಕೆ ಹೋದ್ರೋ ಆವಾಗ ಮಾಯವಾಗೋಗಿತ್ತು. ಆವಾಗಿಂದ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದಿನ ಅಂತೂ ಜಗ್ಗು ಕುಟುಂಬದ ಪರಿಸ್ಥಿತಿ ತುಂಬಾ ಹಾಳಾಗಿರ್ತಾ ಇತ್ತು. ಅಪ್ಪಾಜಿ, ಇವತ್ತು ರಾಜುಗೆ ಆರೋಗ್ಯ ಸರಿ ಇಲ್ಲ. 2 ದಿನದಿಂದ ನಾವು ಏನು ತಿಂದೂ ಇಲ್ಲ. ತಿನ್ನೋದಕ್ಕೇನಾದ್ರೂ ತಗೊಂಡ್ ಬನ್ನಿ. ಹಾ ಮಗಳೇ, ನಾನು ಇವಾಗ್ಲೇ ಯಾರ್ದಾರ್ ಮನೆಯಿಂದ ಹೋಗಿ ಏನಾದ್ರೂ ತಗೊಂಡ್ಬರ್ತೀನಿ. ಆವತ್ತು ಜಗ್ಗು ಹಳ್ಳಿಯ ಪ್ರತಿಯೊಂದು ಮನೆನೂ ತಿರುಗ್ತಾನೆ, ಆದ್ರೆ ಅವನಿಗೆ ಯಾರು ಏನೂ ಕೊಡೋದಿಲ್ಲ. ಜಗ್ಗು ಯಾವಾಗ ಮುಖ್ಯಸ್ಥರ ಮನೆಗೆ ಹೋಗ್ತಾನೋ ಅವ್ರ ಮನೆ ಒಳಗಡೆಯಿಂದ ಬಿಸಿ ಬಿಸಿ ಪರಾಟ ಸುವಾಸನೆ ಬರ್ತಾ ಇರತ್ತೆ. ಮುಖ್ಯಸ್ಥರೇ, ಬಾಗ್ಲು ತೆಗಿರಿ, ನಾನು ಜಗ್ಗು. ನಮ್ ಮಕ್ಕಳಿಗೆ ಹುಷಾರಿಲ್ಲ ಹಾಗೂ ಅವರಿಗೆ ಹೊಟ್ಟೆ ಹಸುತ್ತಿದೆ. ಅವರಿಗೆ ಏನಾದ್ರೂ ತಿನ್ನಕ್ ಕೊಡಿ. ಜಗ್ಗು, ನೀನ್ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ, ಹೊರಟೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈಗ್ಲೇ ನಾನು ನನ್ನ ಕೆಲ್ಸದವ್ರಿಗೆ ಹೇಳಿ ನಿನ್ನ ಊರಿಂದ ಹೊರಗೆ ಹಾಕ್ಬಿಡ್ತೀನಿ. ನಿನ್ನ ಇಲ್ಲಿ ಇರಕ್ ಬಿಡ್ತಾ ಇದ್ದೀನಿ. ಇದೇ ನಂದು ದೊಡ್ಡಸ್ತಿಗೆ ಅನ್ಕೋ. ಮುಖ್ಯ ತನ್ನ ಕೆಲಸಗಾರರನ್ನ ಕಳ್ಸೋದಕ್ಕೂ ಮುಂಚೆ ಜಗ್ಗು ಒಂದು ಮೂಲೆನಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಮುಖ್ಯಸ್ಥ ಮನೆಗೆ ಬೀಗ ಹಾಕೊಂಡು ತನ್ನ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಜಗ್ಗು ಯೋಚನೆ ಮಾಡ್ತಾನೆ, ತನ್ನ ಮಕ್ಕಳಿಗೋಸ್ಕರ ಇವತ್ತು ಊಟನ ಕದಿಬೇಕು ಅಂತ. ಕಾಂಪೌಂಡ್ ಅನ್ನ ಹಾರ್ಕೊಂಡು ಜಗ್ಗು ಮುಖ್ಯಸ್ಥರ ಮನೆ ಒಳಗಡೆ ಹೋಗ್ತಾನೆ. ಅವನು 5-6 ಪರಾಟನ ಕದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ಆವತ್ತು ಜಗ್ಗು ಕುಟುಂಬ ಪರಾಟನ ತಿಂದು ಹೊಟ್ಟೆ ತುಂಬಿಸ್ಕೊಳತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹಳ್ಳಿ ನಿಶಬ್ದವಾಗಿದ್ದಾಗ ಜಗ್ಗು ಕುಟುಂಬ ಮಾತ್ರ ನಿದ್ದೆ ಮಾಡ್ತಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಜಗ್ಗು ಮನೆ ಬಾಗಿಲನ್ನ ಮುರಿದು ಬಿಡ್ತಾರೆ. ಜಗ್ಗು ಮತ್ತೆ ಅವನ ಮಕ್ಕಳು ಹೆದರ್ಕೊಂಡು ನಡುತ್ತಿರ್ತಾರೆ. ಬಾಗ್ಲಲ್ಲಿ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಕೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ. ಜಗ್ಗು, ನಿನಗೆಷ್ಟು ಧೈರ್ಯ ಅಂದ್ರೆ ನೀನು ನನ್ನ ಮನೆ ಒಳಗೆ ಬಂದ್ಕೊಂಡು ಕದಿಯಕ್ ಶುರು ಮಾಡಿದ್ಯಾ? CCTV ಕ್ಯಾಮ್ರಾದಿಂದ ನಿನ್ನ ಎಲ್ಲ ಕೆಲ್ಸಗಳನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಹುಡುಗರ, ಜಗ್ಗುವಿಗೆ ಸರಿಯಾಗಿ ಹೊಡಿರಿ ಹಾಗೂ ಈ ಮೂವರನ್ನ ಊರಿಂದ ಹೊರಗಡೆ ಬಿಸಾಕ್ಬಿಡಿ. ಹಾಗ್ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ. ಮುಖ್ಯಸ್ಥನ 2 ವ್ಯಕ್ತಿಗಳು ಜಗ್ಗುನ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಹೊಡಿತಾರೆ. ರಾಜು ಮತ್ತೆ ಮಿನಿಗೆ ಅವ್ರ ತಂದೆಗೆ ಹೀಗೆ ಹೊಡಿಯೋದನ್ನ ನೋಡೋದಕ್ಕಾಗಲ್ಲ. ಇಬ್ರು ಕೂಡ ತಮ್ಮ ಕ್ಯಾಟರ್ ಬಿಲ್ ಅನ್ನ ತಗೊಳ್ತಾರೆ ಮತ್ತೆ ಮುಖ್ಯಸ್ಥನ ವ್ಯಕ್ತಿಗಳ ನೇರ ಹಣೆಗೆ ಲ್ಯಾಟ್ರಿ ಬಿಲ್ ಇಂದ ಕಲ್ಲು ಹೊಡಿತಾರೆ. ಇಬ್ರು ಕೂಡ ತಮ್ಮ ಹಣೆನ ಹಿಡ್ಕೊಂಡು ಕೂತ್ಕೋತಾರೆ. ಅಯ್ಯೋ, ಹೊಡ್ದಾಕ್ಬಿಟ್ಟ. ಅಪ್ಪಾಜಿ, ಬೇಗ ಓಡಿ. 3 ಜನ ಮನೆನ ಬಿಟ್ಟು ಕಾಡಿನ ಕಡೆ ಓಡ್ ಹೋಗ್ತಾರೆ.
ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಅವ್ರ ಹಿಂದೆನೆ ಓಡ್ ಹೋಗ್ತಾರೆ. ಜಗ್ಗು ಎಲ್ಲಿವರೆಗೂ ಓಡೋತ್ತೀಯಾ? ನಿನ್ನ ಹಾಗೂ ನಿನ್ ಮಕ್ಳನ್ನ ನಾನು ಸುಮ್ನೆ ಬಿಡಲ್ಲ. ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಗಾಯಗೊಂಡ ಹುಲಿ ತರ ಜಗ್ಗು ಪರಿವಾರದ ಹಿಂದೆ ಓಡ್ ಹೋಗ್ತಾ ಇರ್ತಾರೆ. ಇದೇನ್ ಕಷ್ಟದಲ್ಲಿ ಸಿಕ್ಕಾಕೊಂಡ್ವಿ ಅಪ್ಪ ನಾವು, ಈಗೇನ್ ಮಾಡೋದು? ಜಗ್ಗು ಗನ್ನಿಸ್ತಾ ಇರತ್ತೆ ಈಗ ಅವನು ಮತ್ತೆ ಅವನ ಮಕ್ಕಳು ಉಳಿಯೋದಿಲ್ಲ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಜಗ್ಗು ಮತ್ತೆ ಅವನ ಕುಟುಂಬದವ್ರಿಗೆ ಒಂದು ಪನ್ನೀರ್ ಮನೆ ಕಾಣಿಸತ್ತೆ. 3 ಜನ ಆ ಪನ್ನೀರ್ ಮನೆ ಒಳಗಡೆ ಹೋಗ್ತಾರೆ. ಆ ಮುಖ್ಯಸ್ಥನ ವ್ಯಕ್ತಿಗಳು ಪನ್ನೀರ್ ಮನೆ ಹತ್ರ ಬರೋದಕ್ಕೂ ಮುಂಚೆ ಆ ಪನ್ನೀರ್ ಮನೆ ಮಾಯ ಆಗೋಗತ್ತೆ. ಪನ್ನೀರ್ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಜಾದುವಿನ ಮನೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ತೆಗಿಬಹುದು. ನೀನು ಅದೇ ಹಳೆಯ ಪನ್ನೀರಿನ ಮನೆನಾ? ನನ್ ತಂದೆಗೆ ಸಿಕ್ಕಿದ್ಯಲ್ವಾ ಅದೇನಾ? ಹಾ, ಅದು ನಾನೇ. ನಾನು ನಿಮ್ಮ ತಂದೆ ಹತ್ರ ಬೇಡ ಅಂತ ಹೇಳಿದ್ದೆ. ನನ್ನಿಂದ ಸಂಪಾದನೆಯನ್ನ ಮಾಡಿ ನೀನು ಶೋಕಿ ತೋರಿಸ್ಬೇಡ ಅಂತ. ಒಂದ್ ವೇಳೆ ನನ್ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಮಾಯ ಆಗ್ಬಿಡ್ತೀನಿ ಅಂದಿದ್ದೆ. ಆದ್ರೆ ನಿನ್ ತಂದೆ ನನ್ ಮಾತನ್ನ ಕೇಳಲಿಲ್ಲ. ಕೊನೆಗೆ ಆ ಮುಖ್ಯಸ್ಥನಿಗೆ ನನ್ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಮಾಯ ಆಗ್ಬೇಕಾಯ್ತು. ನೀನು ಕೂಡ ನಿಮ್ ತಂದೆ ಮಾಡಿರುವ ತಪ್ಪನ್ನೇ ಮಾಡ್ಬೇಡ, ಗೊತ್ತಾಯ್ತಾ? ಇಲ್ಲ, ನಾನು ಈ ತರ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಹಾಗೂ ನಿನ್ ಬಗ್ಗೆ ನಾನು ಯಾರಿಗೂ ಹೇಳೋದಿಲ್ಲ. ಆದ್ರೆ ಯಾರಿಗಾದ್ರೂ ನಾನು ಹೇಳ್ದೇನೆ ನಿನ್ ಬಗ್ಗೆ ಗೊತ್ತಾದ್ರೆ ಅವಾಗ ನೀವೇನ್ ಮಾಡ್ತೀರಾ? ನನಗೆ ಸ್ವಲ್ಪ ಹೇಳ್ತೀರಾ? ನೀನಾದ್ರೆ ಚಿಂತೆ ಮಾಡ್ಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಎಲ್ಲದಕ್ಕಿಂತ ಮೊದಲು ಜಗ್ಗು ಮತ್ತೆ ಅವನ ಮಕ್ಕಳು ಹೊಟ್ಟೆ ತುಂಬಾ ಪನ್ನೀರನ್ನ ತಿಂತಾರೆ. ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ. ಅನ್ನಿಸ್ತಾ ಇದೆ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅನ್ನ ಹಾಲಿಗೆ ಹಾಕೊಂಡು ತಿಂತಾ ಇದೀವಿ ಅಂತ. ಮಕ್ಳೇ, ನಾವು ನಾಳೆಯಿಂದ ಪನ್ನೀರ್ ಮಾರಕ್ ಹೋಗೋಣ. ಆದ್ರೆ ನಾವು ಮೋಸದಿಂದ ಸಂಪಾದನೆಯನ್ನ ಮಾಡಬಾರ್ದು. ನಮಗೆಷ್ಟು ಬೇಕೋ ಅಷ್ಟೇ ನಾವು ಮಾರಾಟ ಮಾಡೋಣ, ಗೊತ್ತಾಯ್ತಾ? ಇನ್ನೊಂದು ಕಡೆ ಮುಖ್ಯಸ್ಥ ಕೋಪದಲ್ಲಿ ಹುಚ್ಚ ಆಗ್ತಿದ್ದ. ನೀವಿಬ್ರು ನನ್ನ ಹೆಸರನ್ನ ಹಾಳು ಮಾಡಿದ್ದೀರಾ. ನೀವಿಬ್ರು ಪೆಡ್ ತಿನ್ಕೊಂಡ್ ಬಂದಿದ್ದೀರಾ ಹಾಗೂ ಹೇಳ್ತೀರಾ ಅವ್ರ 3 ಜನ ಆ ಕಾಡಿನಲ್ಲಿ ಮಾಯ ಆಗೋದ್ರು ಅಂತ. ಇವಾಗ ನಾನು ರಂಗ ಹಾಗೂ ಮುನ್ನನನ್ನ ಕಳಿಸ್ಬೇಕು. ಮುಖ್ಯಸ್ಥ ತನ್ನ ವ್ಯಕ್ತಿಗಳನ್ನ ಕಾಡಿನ ಹೊರಗಡೆ ಕಾವಲಿಗೆ ಹಾಕ್ತಾನೆ. ಮುಖ್ಯಸ್ಥನ ವ್ಯಕ್ತಿಗಳು ನೋಡ್ತಾರೆ ಜಗ್ಗು ಮತ್ತೆ ಅವನ ಕುಟುಂಬದವರು ಪ್ರತಿದಿನ ಪನ್ನೀರ್ ಮಾರೋದಕ್ಕೆ ಅಂತ ಸಿಟಿಗೆ ಹೋಗ್ತಾ ಇರ್ತಾರೆ. ಈ ವಿಷಯನ ಹೋಗಿ ಅವರು ಮುಖ್ಯಸ್ಥನಿಗೆ ಹೇಳ್ತಾರೆ. ಹಿಂದಿನ ಬಾರಿ ಆ ಪನ್ನೀರಿನ ಮನೆ ಎಲ್ ಮಾಯ ಆಗಿತ್ತೋ ಗೊತ್ತಿಲ್ಲ, ಆದ್ರೆ ಈ ಬಾರಿ ನನಗೆ ಅದು ಬೇಕೇ ಬೇಕು. ಮಾರನೇ ದಿನ ಜಗ್ಗು ಕುಟುಂಬ ಯಾವಾಗ ಪನ್ನೀರ್ ಮನೆಯಿಂದ ಹೊರಗ್ ಬರ್ತಾರೋ ಮುಖ್ಯಸ್ಥ ಅವರನ್ನ ಹಿಡ್ಕೋತಾನೆ. 3 ಜನದ ಕೈಯನ್ನ ಕಟ್ ಹಾಕ್ತಾರೆ. ಇವಾಗ ನೀವು 3 ನನ್ನನ್ನ ಸುಮ್ನೆ ಆ ಪನ್ನೀರ್ ಮನೆ ಹತ್ರ ತಗೊಂಡೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ ಮುಖದ ಗುರ್ತು ಸಿಗಲ್ಲ. ಜಗ್ಗು, ರಾಜು ಮತ್ತೆ ಮಿನಿ ಮುಖ್ಯಸ್ಥನನ್ನ ತುಂಬಾ ಹೊತ್ತು ಅಲಿಸ್ತಾರೆ, ಆದ್ರೆ ಪನ್ನೀರ್ ಮನೆವರೆಗೂ ಕರ್ಕೊಂಡು ಹೋಗೋದಿಲ್ಲ. ಜಗ್ಗು, ತುಂಬಾ ಸಮಯ ಆಗೋಯ್ತು ಅನ್ಸುತ್ತೆ. ನೀನ್ ನನ್ ಜೊತೆ ಯಾವ್ದೋ ಆಟ ಆಡ್ತಾ ಇದ್ಯಾ? ಹುಡುಗರೇ, ಇವನ ಮಕ್ಳನ್ನ ದೊಡ್ಡ ಪ್ರಪಾತಕ್ಕೆ ತಳ್ಳಿಬಿಡಿ. ಬೇಡ ಬೇಡ ಬೇಡ, ಈ ತರ ಎಲ್ಲ ಮಾಡ್ಬೇಡಿ. ನಾನು ಕರ್ಕೊಂಡು ಹೋಗ್ತೀನಿ. ಕೊನೆಗೂ ಜಗ್ಗು ಮುಖ್ಯಸ್ಥನನ್ನ ಪನ್ನೀರ್ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಓ, ಇದೇನಾ ಪನ್ನೀರ್ ಮನೆ? ಹುಡುಗರ, ಇವ್ರನ್ನ ಮರಕ್ಕೆ ಕಟ್ ಹಾಕಿ. ನಾನು ಈ ಪನ್ನೀರ್ ಮನೆ ಒಳಗಡೆ ತಿರ್ಗಾಕ್ ಹೋಗ್ತಾ ಇದ್ದೀನಿ. ಯಾವಾಗ 3 ಜನ ಒಳಗಡೆ ಹೋಗ್ತಾರೋ ಸಿಕ್ಕಾಪಟ್ಟೆ ಪನ್ನೀರು ಅವ್ರ ಮೇಲ್ ಬೀಳತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಪನ್ನೀರ್ನ ಕೆಳಗಡೆ ಸಿಕ್ಕಾಕೋತಾರೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನ ಹೊರಗೆಳೀರಿ. ನನ್ನ ಉಸಿರು ಕಟ್ಟೋಗಿದೆ, ನನಗೆ ಉಸಿರಾಡಕ್ ಆಗ್ತಿಲ್ಲ. ಮೊದ್ಲು ನನಗೊಂದು ಮಾತ್ ಕೊಡು, ನೀನ್ ಯಾವತ್ತು ಆ ಜಗ್ಗುವಿನ ಕುಟುಂಬಕ್ಕೆ ತೊಂದ್ರೆ ಕೊಡಲ್ಲ ಅಂತ, ಹಾಗೂ ನನ್ನನ್ನ ಯಾವತ್ತು ಹುಡ್ಕಲ್ಲ ಅಂತ. ಸರಿ, ನಾನ್ ಮಾತ್ ಕೊಡ್ತೀನಿ. ನಾನು ಊರಿನ ಯಾವುದೇ ವ್ಯಕ್ತಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ನನ್ನನ್ನ ಕಾಪಾಡಿ. ಆಗ ಅವ್ರ ಮೇಲ್ ಬಿದ್ದಿದ್ದಂತ ಪನ್ನೀರ್ನ ಗುಡ್ಡೆ ಮಾಯ ಆಗತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಜಗ್ಗುನ ಕಟ್ ಹಾಕಿದ್ದಂತ ಕಟ್ಟನ್ನ ಬಿಚ್ಚುತ್ತಾರೆ. ಆಮೇಲೆ ಅವ್ರ ಮನೆಗ್ ಓಡ್ ಹೋಗ್ತಾರೆ.